ನೈ ಮೀನಾ, ಏನಾಗಿದ್ದದ್ನೇ? ಅದಕ್ಕೆ ಹಿಂಗೆ ಸೋಡಿಂಗ್ ಮಾಡ್ಕೊತಿದೀಯೇ? ಏನಾಯ್ತು? ಏನು ಯಾವಾಗ್ಲಿಂದ ಮೈಯೂ ಸರಿಲ್ಲ? ಎಷ್ಟೊತ್ತಾಯ್ತು? ನಿಮ್ಮ ಅವ್ವ ಬೇರೆ ಬಂದ್ಬಿಟ್ಟು ಗಾಬಿ ಆಯ್ತಾ ಕೂತಾವಳೆ. ನನ್ನ ಮಗಳಿಗೂ ಸರಿಲ್ಲ, ಹಂಗೆ ಅವಳೆ. ಏನಾಯ್ತು ಕಣೆ, ಎತ್ತಾಯ್ತು ಕಣೆ, ಒಟ್ಕು ಹುಂಡಿಲ್ಲ ಏನ್ವಿಲ್ಲ ಅಂದ್ಬಿಟ್ಟು ಏನು ಗಾಬಿ ಆಯ್ತಾ ಕೂತಾವಳೆ. ಅದಕ್ಕೆಯ ತಡಿ ಏನಾಗಿದ್ದು ನೋಡ್ಕೊ ಬರೋದ ಅನ್ಕ ಬಂದೆ. ಏನು ತೊಂದರೆ ಹೇಳು, ಎಲ್ಲ ನೋಡ್ಬಿಟ್ಟು ಬಗೆಹರಿಸ್ತೀನಂತೆ. ಅಲ್ಲ ಉಲ್ಲ ತಿನ್ನೋದ್ರಲ್ಲಿ ಹುಸಿ ಇದಿರ್ಬೇಕು ತಾನೆ ಹೇಳ್ತೆ ಪ್ರಮಾಣ. ಮಾವನ ಸಿಕ್ತು ಅಂದ್ಬಿಟ್ಟು ಹಂಗ ತಿನ್ನೋದು. ಅಯ್ಯೋ ಮಲ್ಲಮ್ಮ, ತಿನ್ನೋದು ಉಣ್ಣೋದು ನನಗೆ ಯಾವತ್ತುವೆ ಹಂಗಾಗಿಲ್ಲ. ತಿನ್ನೋದು ಉಣ್ಣೋದ್ರಲ್ಲಿ ನನಗೆ ಯಾವತ್ತುವೆ ವ್ಯತ್ಯಾಸ ಕಂಡಿಲ್ಲ ಗೊತ್ತಾ. ತಿನ್ನೋದು ಉಣ್ಣೋದು ಮಾತ್ರ ನನಗೆ ಒಂದು ದಿವಸನೂ ಏನೂ ಆಗಿಲ್ಲ. ಇಲ್ಲಿ ಏನೋ ಬೇರೆ ತೊಂದರೆ ಅದೇ ಕತೆ ನೋಡು. ಯಾಕೆ ನನಗೆ ಯಾವ ಕಾಲದಲ್ಲೂ ಎಷ್ಟೇ ತಿನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇದೆ ನನಗೆ. ಕಲ್ ತಿಂದ್ರು ಅರ್ಗಿಸ್ಕೊಳ್ಳೋ ಶಕ್ತಿ ಇದೆ. ಅಷ್ಟಿಲ್ದಾನೆ ತಿಂದಿನ ನಾನು, ಅಷ್ಟಿಲ್ದಾನೆ ತಿಂದಿನ ಹೇಳು. ಅದಿಲ್ಲ ಕತೆ ಹೇಳು. ಅಯ್ಯೋ ಮಲ್ಲಮ್ಮ, ಯಾಕೋ ಕಡೆಗೆ ನೆನೆಯಿಂದ ಹೊಮ್ಮೆ, ಆಮೇಲೆ ಒಟ್ಟು ನೋವು ತಳಿಸುತ್ತು ಅಷ್ಟೇ. ಇನ್ನು ಏನಾರು ಇದ್ದದ? ಅಯ್ಯೋ ಮೊದಲು ಇರೋದನ್ನ ನೀನು ವಾಸಿ ಮಾಡು. ನೀನು ಬರೀ ಬಂದಾಗ್ಲಿಂದ ಬರೀ ಮಾತಾಡೋದೇ ಆಗದೆ. ನನ್ನ ಕಡೆ ಸುಸ್ತಾಯ್ತಾ ಕೂತದೆ. ನೀನು ಬೇರೆ ಅದು ಇದು ಅನ್ಕೊಂಡು ನಿನ್ಗೆ ಗೊತ್ತಾಗಿಲ್ವ ನಿನ್ಗೊಂದು ಚೂರಾರುವೆ? ಏನು ಯಾಕೆ ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಿಯೋ ಕಣೆ ನನಗೆ. ಆಸ್ಪತ್ರೆಯವರು ಬಾಕ್ ತೆಗ್ದಿಲ್ಲ, ಹೊಂಟೋಗಿವ್ನಿ. ಏನು ಮಾಡಿದೆ ಆಸ್ಪತ್ರೆ ಬಾಕ್ಲು ತೆಗ್ದಿಲ್ಲ. ಅವ್ವ ಮಲ್ಲಮ್ಮ ಭಾರಿ ಚೆನ್ನಾಗಿ ನೋಡ್ತಾಳೆ. ಕರ್ಕೊಬತ್ತೀನಿ ಅಂದ್ಬಿಟ್ಟು ಕರ್ಕೊ ಬಂದಿರೋದು. ನಿಂದ ಅಮ್ಮ ಏನು ನೋಡೋಕ್ಕಿಲ್ವ ಹೇಳು? ತಲೆಗೆ ತಿನ್ಬೇಡ ನನಗೆ, ಐತಲ್ಲ ನನಗೆ. ನೇ ಕೊಡಿಲಿ, ಕೈ ಕೊಡಿಲಿ. ಅಲ್ಲ ಕಾಣಿಸ್ಕೊಂಡದು ಒಟ್ಟಿಗೆ ತಲೆಗೆ. ನೀನು ನೋಡ್ರ ಕೈ ಹಿಡಿತಾ ಕೂತಿದ್ಯಲ್ಲ. ಥೂ, ಅದು ಏನು ಕಾಣೆ ಕಣಮ್ಮ, ನನಗಂತೂ ಗೊತ್ತಿಲ್ಲ ಅದು ಏನೇನು ಮಾಡಿರೋ ನೀವಂತವೆ. ಬಾಯಿ ಮುಸ್ಕ ಕೈ ಕೊಡಿಲಿ ನೀನು. ಜಾಸ್ತಿ ಮಾತಾಡ್ಬೇಡ ನೀನು. ಓ ಏನು ನಿಂದು ಕತೆ? ಏನು ಅಂತ ಕೈ ಕೊಡಿದ ನೀನು? ಸರಿ ತಕೋ, ಅದೇನು ನೋಡಿಯೇ, ಅದೇನು ಮಟ್ಟಿಯೇ ತಕೋ ನೋಡು. ಅದೇನು ಮಾಡಿಯೋ ನನಗೆ ಕಾಣೆ ಕಣಪ್ಪ. ಮೀನಾ, ಸುಮ್ಮನೆ ಮರುಬದಿಯಿಂದವ ಹೆಚ್ಚು ನೋಡ್ಸಿಸ್ಕೊಳ್ಳೋದು ಕಲಿ ನೀನು. ಮಾತಾಡಬೇಡ, ಎಲ್ಲಕ್ಕೂ ಒಂದೊಂದು ಮಾತಾಡ್ತಾ ನಿಂತ್ಕೊತಾಳೆ ಮಾತಾಡ್ತಾವ. ಅದು ಏನಾಗಿರೋದು ಅಂದ್ಬಿಟ್ಟು ಸರಿಯಾಗಿ ನೋಡು ನೀನು. ಜಾಸ್ತಿ ಮಾತಾಡ್ಬೇಡ ಕತೆ. ಏನಿಲ್ಲ ಆಡ್ತಾ ಕೂತಾವಳೆ ಇಲ್ಲಿ. ಅಲ್ಲ ಅಕ್ಕ ಊರವ್ರ ಕೈಲೆಲ್ಲ ಸೈ ಅನ್ಸ್ಕೊಂಡದೆ ಔಷಧಿ ಕೊಟ್ಬಿಟ್ಟು ಇವಳು ಹಾಯ್ಕಿಲ್ಲ ಅಂತವ. ಸುಮ್ಮನೆದೇನೋ ನೋಡು ಅಕ್ಕ, ನೋಡಕ್ಕದಲ್ಲ ಕೆಡ್ಸ್ಕೊಬೇಡ ನೀನು. ಹಂಗೆ ಅಲ್ವಾ ಒಟ್ಟ ನೈಸನೆ ಇವಳು. ಒಂಚೂರು ನನ್ನ ಜೀವಕ್ಕೆ ಆಗ್ಬೇಕಾಯ್ತು. ಇವಳು ಇಲ್ಲೇ ನಿಗ್ರಿಸ್ಬಿಟ್ಟು ಹೊಂಟದ್ದು ನಿನ್ನ ಮಗುನ ಏನು ಲಟ ಅಂತ ಕೂತಾವಳೆ. ದರ್ದ ಮುಟ್ಟೈತಿ, ಯಾಕೆ ಹೊಟ್ಟೆ ಮೊಟ್ಟೆ ಕಟ್ಟೊಳಕರೆ ನನ್ನ. ಯಾವಾಗ ನೋಡ್ರು ಬರೀ ಇದೆ ಇವಳು ಗೋಳು. ಇದೇ ಆಗೋಯ್ತಲ್ಲ ಸಂಡೆ ಗಂಟೆ. ಏನಂಗೆ ಹೊಟ್ಟೆ ಉಡ್ಸಾಳು ಇವಳು. ದರ್ದ್ರ ಮುಂಡೆ ಅವ ಹುಷಾರು ಕಣವ. ಬನ್ನಿ ಊರಿಗೆ. ಅಪ್ಪನು ಕರ್ಕ ಬಾ, ಒಂದು ವಾರ 15 ದಿವಸ ಇದ್ಬಿಟ್ಟು ಹೋಗಿವ್ರಿ. ಆಮೇಲೆ ಈಗ ಮಳೆಗಾಲ ಹುಷಾರ ಕೆಲಸ ಮಾಡೋಕ್ಕೇಳು ಅಪ್ಪನ. ಗಾರೆ ಕೆಲ್ಸಕ್ಕೆ ಹೋಯ್ತದೆ, ಅಚ್ಚುಕಟ್ಟಾಗಿ ನಿಧಾನವಾಗಿ ಮಾಡುವನು. ಬರ್ತೀನಿ ಕಣವ. ನನಗಂತೂ ಹೊಸಿ ಬೇಜಾರಾಯ್ತಲ್ಲ. ಅಷ್ಟು ದಿವಸದಿಂದ ಇದ್ದೆ, ಈಗ ಹೋಯ್ತೀವನೇಡ. ಏನು ಬೇಜಾರಾಯ್ತಾ ಕೂತದೆ, ಏನು ಮಾಡೋಣ, ಹೋಗ್ಲೇಬೇಕು. ಹುಷಾರು, ಅಚ್ಚುಕಟ್ಟಾಗಿ ಸರಿಯಾದ ಟೈಮ್ಗೆ ಊಟ ಮಾಡು ನೀನು. ಯಾರು ಸಂಪಾದನೆ ಮಾಡಿ ನೀನು ವಾಲೆಯ ಬೇಡ ಅಂದ್ರೂ ಕೇಳೋಕ್ಕಿಲ್ಲ, ಕಷ್ಟಪಟ್ಟು ತಂದು ಕೊಟ್ಟಿದ್ದಿ. ಸರಿ ಇನ್ನೊಂದ್ಸರಿ ನನಗೆ ಅದು ಇದು ಮಾಡ್ತೀನಿ ಅನ್ಕೋಬೇಡ. ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲು ಅದೇ ದುಡ್ಡರಿ ಹಣ್ಣು ಹಂಪ್ಲು ಗಿಂಪ್ಲು ತಗೊಂಡು ತಿನ್ನಿ. ಜೋಡಿಸ್ಬಿಡ್ತೀನಿ ಅಂತ ಮಡ್ಗಿ ಏನು ಮಾಡೋಕೆ ಹೋಗ್ಬೇಡಿ. ನೀವು ಚೆನ್ನಾಗಿರಿ. ಬರೋಣ ಮತ್ತೆ ಬರ್ತೀನಿ. ನನಗೂ ಬೇಜಾರಾಯ್ತದ ಕಣೆ ಮಗ, ಓಸಿ ಬೇಜಾರಾಯ್ತದ. ಅದ ಹೇಳ್ದೆ ನಾನು. ಬೇಡ ಕಣ್ ಮಗ, ನಾಳೆಗೆ ಹೋಗಿವ್ರಿ ತಾಳಿ ಅಂತ ಹೇಳಿದ ಮಾತು ಕೇಳಕ್ಕಿಲ್ಲ ನೀನು. ನೋಡಿ ಎಂಥ ಕೆಲಸ ಮಾಡ್ಕೊ ಕೂತಿದ್ದಿ. ಇನ್ನೊಂದಷ್ಟು ದಿವಸ ಇದ್ದಿದ್ರೆ ಆಯ್ತಿತ್ತಿಲ್ವಾ? ಬೇಕಾರೆ ಅವ್ರು ಹೋಗಿದ್ದು ಬರೋರು, ನಿನ್ನ ಗಂಡ ಏನೋ ಹೋಗಿದ್ದು ಬರೋರು. ಇನ್ನೊಂದು ವಾರ ಇದ್ಬಿಟ್ಟು ಹೋಗಿದ್ರೆ ನನಗೂ ಎಷ್ಟು ಖುಷಿ ಆಗೋದು. ಅಯ್ಯೋ ಸುಮ್ಮನಿರವ, ಅದೆಲ್ಲ ನಿಂಗೆ ಗೊತ್ತಾಯ್ತಿಲ್ಲ. ಸುಮ್ಮನಿರು, ಇನ್ನೊಂದು ದಿವಸ ಬರ್ತೀನಿ. ನೀನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ಅಪ್ಪ ಚೆನ್ನಾಗಿರೋದು ಕರೀರಿ ನೀವು. ಅಣ್ಣ ಅತ್ತಿಗೆ ಜೊತೆ ಅಚ್ಚುಕಟ್ಟಾಗಿ ಮಾತಾಡು, ಕತೆ ಆಡು. ಬೇಡ ಅಂತ ಅನ್ನಕ್ಕಿಲ್ಲ. ಎಷ್ಟೊಡೆ ಇಸ್ಬೇಕು ಅಷ್ಟೊಡೆ ಇಸ್ಕೋ. ಅವರು ಅತ್ತಿಗೆ ಅವಳು ಅಂತಾರೆ. ನಮ್ಮ ಜೊತೆಗೆ ಹೊಂದಾಣಿಕೆ ಆಯ್ತಿಲ್ಲ ಅವಳು ಪಾಡುಗಳು ಇರಲಿ. ತಲೆ ಕೆಡ್ಸ್ಕೊಬೇಡ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ನೀನು ಆಳ್ನ ಕೈ ಕೂತ್ಕೊಳ್ಳೋದು ಬದಲು ಇಲ್ಲಿ ನಿನಗೆ ಎಷ್ಟು ಏನು ಬೇಕು ಮಾಡ್ಕೊಳ್ತೀನಿ. ವಾರಕ್ಕೆ ಒಂದು 2 ಸರಿ 3 ಸರಿ ಬಾಡ್ತಕ ಬನ್ನಿ. ಇಬ್ಬರು ಒಂದು ಅರ್ಧ kg ತಗೊಂಡು ಒಂದು 2 ದಿವಸ ಅದೇ ಬರ್ತದೆ ಇಬ್ಬರಿಗೆ. ಏನು ಜಾಸ್ತಿ ಇದ್ದೀರಾ ಇಬ್ಬರು? ತರಗಿರ್ಕರೆಲ್ಲ ಹಚ್ಕೊಟ್ಟಾಗ ತಿನ್ನಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡು. ಆಮೇಲೆ ಸೋರ್ಗೆ ಹೋಗ್ಬಿಟ್ಟಿದೆಯಲ್ಲ ನೀನು. ಹಿಂಗೆಲ್ಲ ಇರಬೇಡ ಕಣವ ನೀನು. ಹಚ್ಕಡೆಗೆ ಉಣ್ಣು ತಿನ್ನು ಮಕ್ಕಳು ಅಂತ ಇನ್ನೆಲ್ಲಿ ಗಂಟ ನೀನು ಸತ್ತಿ ನಮ್ಮ ಮನೆ ಬರ ಇದ್ದಂಗೆ ಆಯ್ತದೆ. ತಲೆ ಕೆಡ್ಸ್ಕೊಬೇಡ ನಮ್ಮ ಬಗ್ಗೆ. ಇನ್ನೇನು ಅಕ್ಕವ್ರು ಚೆನ್ನಾಗವಳೆ, ಇವಳು ಚೆನ್ನಾಗವಳೆ, ಅಣ್ಣಂದಿರ ಅಣ್ಣ ಎಲ್ಲ ಚೆನ್ನಾಗವ್ರೆ. ಇನ್ನೇನು ಎಲ್ಲ ಚೆನ್ನಾಗವ್ರೆ, ನಾನು ಚೆನ್ನಾಗಿವ್ನಿ. ಇನ್ಯಾಕೆ ತಲೆ ಕೆಡ್ಸ್ಕೊಂಡು ನೀನು? ಅಯ್ಯೋ ನಿಮ್ಮ ಮಗ ನಮ್ಮ ಕೈಗೆ ಏನು ಮಾಡೋಕ್ಕಾಗ್ನಿರ್ಬಲ್ನೇ. ನಿಮಗೆಲ್ಲ ಏನು ಮಾಡೋಕ್ಕಾಗ್ನಿರ್ಬಲ್ಲ. ಅಯ್ಯೋ ಅದು ಮಾಡ್ರದೇ ಹೆಚ್ಚು. ನೀವು ಮಾಡ್ರಷ್ಟು ನಾವು ನಮ್ಮ ಮಕ್ಳು ಕಾಲಕ್ಕೆ ಮಾಡಿದ್ರೆ ಆಯಿತು. ಅದೇ ಹೆಚ್ಚು ಕತೆ. ಇಷ್ಟು ಮಕ್ಳನ್ನ ಸಾಕೊಂಡು ನೀನು ಮದುವೆ ಎಲ್ಲ ಮಾಡಿ ಇಷ್ಟನ್ನೆಲ್ಲ ಮಾಡ್ತಾ ಇದೆಯಲ್ಲ ನೀವೇ. ವಾಸಿ ಕತೆ. ತಲೆ ಕೆಡ್ಸ್ಕೊಬೇಡ ಕಣವ. ತಲೆ ಅಂತ ಕೆಡ್ಸ್ಕೊಬೇಡ. ಬಾ ಊರ್ದಿಕ್ಕೆ ಬಂದ್ಬಿಟ್ಟು ಒಂದು ವಾರ 15 ದಿವಸ ಇದ್ಬಿಟ್ಟು ಹೋಗುವಂತೆ. ಒಳ್ಳೇದು ಕೆಟ್ಟದ್ದು ಮಾಡ್ತೀನಿ, ತಿನ್ಗಿನ್ಕ ಉಣ್ಕೊಂಡು ಹೋಗುವೆ. ಸರಿ ಕಂತಕೋ ಮಗ. ನಿನ್ನ ಗಂಡ ದೇವ್ರಂತ ಮನುಷ್ಯ, ಒಳ್ಳೆ ಮನುಷ್ಯ. ನಕ್ಕಳು ತಂಟಿಗೆ ಹೋಗಲ್ಲ, ಸುದ್ದಿಗೆ ಹೋಗಲ್ಲ, ಮತ್ತೊಂದು ಕೊಯ್ಕಿಲ್ಲ. ಹಚ್ಕಟ್ಟಾಗ ನೋಡ್ಕೊ. ಜಗಳ ಕಾಲ ಮಾಡಬೇಡ. ನಿನ್ನ ಇಷ್ಟ ಬಂದಂಗೆ ಬೇರೆನೇ ಅದೇ.
ಕೆಲಸಕ್ಕೆಲ್ಲ ಹೋಗಿ ಕೆಲಸಕ್ಕೆ ಮೇಲೆ ಮಾಡ್ಕೊಡ್ತದೆ ಅಂತ ಅಂತಿದ್ದಿ. ಭಾರಿ ಒಳ್ಳೆ ಮನ್ಸು ಅಂದಮೇಲೆ ನೀನುವೇ ಅದಕ್ಕೆ ಹೆಂಗಿರ್ಬೇಕು ನಿನ್ನ ಗಂಡಂಗೆ ತಕ್ಕಂಗೆ ಹಂಗೆ ಹಿತ್ಕೊಂಡು ಮಾಡ್ಕೊಂಡು ಹೋಗುವ. ತಲೆಗಿಡ ಕೆಡ್ಸ್ಕೊಬೇಡ, ದೇವ್ರು ಅವನೇ ಒಳ್ಳೇದು ಮಾಡ್ತಾನೆ. ದೇವ್ರು ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಮಾಡೋದು. ನಿನ್ನ ಗಂಡ ಒಳ್ಳೆ ಮನ್ಸು ಅದಕ್ಕಾರು ಸಿಕ್ಕೋದಲ್ಲ ಅದೇ ಪುಣ್ಯ. ಆಮೇಲೆ ನಿಮ್ಮ ಅತ್ತೆ ಮಾವನೂ ತಕ್ಕ ಮಟ್ಟಿಗೆ ಒಳ್ಳೆಯವ್ರೆ, ಅವರೇನು ತೊಂದರೆ ಕೊಡೋಕ್ಕಿಲ್ವಲ್ಲ. ಈ ಕಾಲದಲ್ಲಿ ಅಷ್ಟಿದ್ರು ಸಾಕು. ಎಲ್ಲ ಒಳ್ಳೆಯವ್ರು ಸಿಕ್ಕವ್ರೆ, ನಿಮ್ದಿಯಾಗಿ ಹೋಗು. ಎಷ್ಟು ದಿವಸ ಆಗದೆ ಒಂದು ಸುದ್ದಿ ಬಂದಿಲ್ಲ ಅತ್ತೆ ಮನೆ ಕಡೆಯಿಂದ, ಒಂದು ಕತೆ ಬಂದಿಲ್ಲ. ಅಯ್ಯೋ ಯಾಕೆ ಬಂದದು ಹೇಳು. 4 ಸಮವಾಗಿ ಒಡವೆ ಗಿಡಬೆಲ್ಲ ಕೊಟ್ಟು ಮದುವೆ ಎಲ್ಲ ಮಾಡಿ ಕಳಿಸಿದ್ಯಲ್ಲ, ಇನ್ನು ಯಾಕೆ ಬಂದದು ಸುಮ್ಮನಿರು. ನಿಂಗೆ ಗೊತ್ತಾಯ್ತಿಲ್ಲ ಕತೆ. ನೀನೊಂದು ಅಲ್ಲಿ ಸುಮ್ಮನೆ ಅದಾಗಿ ತಲೆ ಕೆಡ್ಸ್ಕೊಂಡು ಕೂತಿದ್ದಿ. ಏನು ಗೊತ್ತಾಯ್ತಿಲ್ವೇನೋ ಕಣಯ್ಯ. ತಲೆ ಕೆಡ್ಸ್ಕೊಬೇಡ ನನ್ನ ಬಗ್ಗೆ, ನೀನು ನೆಮ್ಮದಿಯಾಗಿರು. ಅಷ್ಟು ಕೊಟ್ಟಿದ್ದು ಮಾಡ್ರದೆ ಹೆಚ್ಚು. ಒಡವೆ ಗಿಡಬೆ ಅವೆಲ್ಲ ಹೊಸಿ ರೈಟ್ ಅದಾವ ಈ ಕಾಲದಲ್ಲಿ. ನೆಕ್ಲೆಸ್ ಕೊಟ್ಟು, ವಾಲೆ ಜುಮ್ಕಿ ಕೊಟ್ಟು, ಆಮೇಲೆ ಬಳೆ ಕೊಟ್ಟು, ನೀನು ಅಳಿಯನ್ಗೆ ಚೈನ್ ಕೊಟ್ಟು, ಉಂಗುರ ಕೊಟ್ಟು, ಅಷ್ಟನ್ನೆಲ್ಲ ಯಾರು ಮಾಡೋರು ಇದ್ದಾರೆ ಈ ಕಾಲದಲ್ಲಿ. ಯಾರು ಮಾಡ್ಬಿಡೋನು ಏತ್ಕೊಬಿಡ್ತಾರೆ. ಅಷ್ಟು ಮಕ್ಳು ಸಾಕ್ಬಿಟ್ಟು ನಾವಿರೋ ಪರಿಸ್ಥಿತಿಲಿ ಅಷ್ಟು ಮಾಡುವನು. ನೀವೇನೋ ಒಂದು ದಿವಸ ಹೊಟ್ಟೆಲಿ ಕೂತ್ಕೊಳ್ದಾನೆ ಕೂಲಿ ಅಂತ ಗೆಯ್ಯಕ್ಕೆ ಹಂಗೆ ಮಾಡೋಕ್ಕಾಯ್ತು. ನೀವು ಹಂಗೆ ಕೊಟ್ಟಿರೋದಕ್ಕೆ ಇವ್ರು ಬಾಯಿ ಮುಚ್ಕೊಂಡಿರೋದು. ಇಲ್ಲಾಂದ್ರೆ ಸುಮ್ಮನಾಗವ್ರೆ ನಿಮ್ಮ ಅಪ್ಪನಿಟ್ಲ ಹತ್ತು ಕೊಟ್ಟಿಲ್ಲ ಅಂತ ಒಂದೊಂದು ಅಂದ್ಬಿಟ್ಟು ಹಿಂಗೆ ಕುಕ್ಕವ್ರು. ಏನು ಮಗ ಏನೋ ಮಾತಾಡ್ತಿದ್ರಲ್ಲ ಸಿಟಿದಿಕ್ಕೆ ಹೋಗ್ಬೇಕು ಅಂತವ. ಅದೇ ಕಣವ ಇಲ್ಲಿ ಏನೂ ಆಯ್ಕಿಲ್ವಲ್ಲ, ಎಲ್ಲರೂ ಸಿಟಿದಿಕ್ಕೆ ಹೋಗೋದಾ ಇಲ್ಲೇ ಒಂದು ಸಿಟಿಗಾರು ಹೋಗೋದೇನಾದ್ರು ಕೆಲಸ ಮಾಡಲಿ ಅವರು ಅಂತ. ಅಯ್ಯೋ ನೋಡಿ ಮಗ ಒಂದು ಮಾತು ಹೇಳ್ತೀನಿ, ಅಲ್ಲಿಗೆಲ್ಲ ಬೇಡ ಕಣವ. ದೂರದ ಬೇಡ ನನಗೆ, ಬರೀ ಅಲ್ಲಿ ಖರ್ಚು ಇಲ್ಲಿ ಇದ್ರೆ ಒಂದಿನ ಇರ್ಬೋದು, ರಸ್ಕೊಂಡಿರ್ಬೋದು. ಅಲ್ಲಿ ಅದು ಇದು ಮನೆ ಬಾಡಿಗೆ ಇಲ್ಲಿ ಕುತ್ಕೊಂಡು ಒಂದಿನ ಕಾಲ ಆಯ್ತದೆ. ಅಲ್ಲ ಆಯ್ಕಿಲ್ಲ ಕಣವ, ಬೇಡಕತ್ತೆ. ಸುಮ್ಮನೆ ಇಲ್ಲೇ ಅಚ್ಚುಕಟ್ಟಾಗಿ ಇರೋದು ಕಲೀರಿ ನೀವು. ಅದೆಲ್ಲ ಬೇಡ. ಅಚ್ಚುಕಟ್ಟಾಗಿ ಇಲ್ಲೇ ಅಚ್ಚುಕಟ್ಟಾಗಿ ಇರೋದು ಕಲಿ. ಸುಮ್ಮನೆ ಅದಕ್ಕೆ ಗಂಡನ ಅಲ್ಲಿಗೆ ಬೇರೆ ಕರ್ಕೊಂಡೋಗಿ ಹಾಳು ಮಾಡಿಯಾ? ಬೇಡ ಇರಲಿಲ್ಲ. ಆಗ ನಿಮ್ಮ ಗಂಡ ಕರೆದ್ರೆ ಬೇಡ ಇಲ್ಲೇ ಇರೋ ನಾನು. ಸರಿ ಇಲ್ಲ ಕತೆ. ಎಲ್ಲ ಜನ ಮನ ಜಾಗ ಎಲ್ಲ ಹೋಗಕ್ಕಿಲ್ಲ. ಗೊತ್ತಿಲ್ದಿರೋದು ಗುರಿ ಇಲ್ದಿರೋ ಜಾಗ ಯಾಕೆ ಬೇಕು ನಿಮಗೆ? ಯಾಕೆ ಬೇಕು ಸುಮ್ಮನೆ? ಅದು ಯಾವ ಹಣೆ ಬರ ಅಂದರು ಅದಕ್ಕೆಲ್ಲ ಹೋಗ್ಬಿಟ್ಟು ಇದು ಗಂಡನೂ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಅದು ಯಾವ ಹಣೆ ಬರ ಅಂದರು ಹೇಳು. ಅದೇನು ಬೇಡ, ಚೆನ್ನಾಗಿರಕ್ಕಿಲ್ಲ ಕತೆ. ನಿಮ್ದಾಗಿ ಇರೋದು ಕಲಿ ನೀನು. ನಾವೇನು ಹೋಯ್ತೀವಿ ಅಂತಲ್ಲ, ಹೋಗತ್ತ ನೋಡೋಕ್ಕಾಯ್ತದೆ ಅಂತ ಅಂದಿತ್ತು ಅಷ್ಟೇ. ಹೋಯ್ಕಿಲ್ಲಕತ್ ಬಿಡು. ನಮ್ಮ ಅಮ್ಮವರೆಲ್ಲ ಬಿಟ್ಟಾರ ಹೋಗೋಕ್ಕೆ ಬೇಡ ಅಂತಂದ್ರು. ನನ್ನ ಮೈದನು ಹೋಗೋನಲ್ಲ, ಏನು ಪರವಾಗಿಲ್ವಂತೆ. ಅದೇನೋ ನಾನು ಮಾತಾಡಿಲ್ಲ ಕಣವ. ಇಲ್ಲಿಗೆ ಬಂದ್ಮೇಲೆ ಅಂತ ಫೋನೇ ಮಾಡಿಲ್ಲ. ಸರಿ ನಾನು ಬರ್ತೀನಿ, ಕಾಯ್ಕೊಂಡು ನಿಂತವ್ರ ನೀನು ನಡಿಯ. ಸರಿ ಕಣವ, ಬರ್ತೀನಿ ಬಿಡು, ಹೋಗಿ ಬರ್ತೀನಿ. ನೀನು ನಡಿ, ಎಷ್ಟು ಕುಂಕುಮ ಊತಕ್ಕ ನಡಿ. ಅಕ್ಕ ಮಲ್ಲಕ್ಕ, ಅದೇ ಕಂಗೆ ಗಾಬರಿ ಕುತ್ಕೊಬಿಟ್ಟೆ. ಏನಾಯ್ತು? ನನ್ನ ಕಷ್ಟ ನನಗೆ ಅಂದ್ರೆ ಇದು ಯಾಕೆ ಕುತ್ಕೊಬಿಟ್ಟೆ ಅಕ್ಕ? ಅಮ್ಮ ಮಲ್ಲಮ್ಮ, ಏನ್ ತಾಯಿ, ಏನ್ ಸಮಾಚಾರ? ವಾ ಮಲ್ಲಕ್ಕ, ನೀನೇ ಹೇಳ್ಬೇಕು ತಾನೆ ಏನು ಅಂತವ. ಬೋಸ್ರಿಕಂತಾಯಿ ಏನ ಏನ್ ಹೇಳ್ತಿದ್ಯಕ್ಕ? ಇನ್ನೊಂದ್ಸಲ ಚೆಕ್ ಮಾಡ್ಬಿಟ್ಟು ನೋಡು. ಅಯ್ಯೋ 2-3 ಸಲ ಚೆಕ್ ಮಾಡಿನಿ ಕಂತಕ್ಕ. ಅಲ್ಲ ಗಂಡ ಸತ್ತಷ್ಟು ದಿವಸ ಆಗದೆ ಈಗ ಏನತ್ತ? ನಾ ಚೆನ್ನಾಗಿ ಕೇಳಿಸ್ಕೊಂಡ್ರೆ ಏನನ್ನಕ್ಕಿಲ್ಲ. ಅಯ್ಯೋ ಯಾಕನಪ್ಪ, ನಾನು ಎಲ್ಲೂ ನೋಡಿತಿಲ್ಲ ಇಂಥ ಕತೆ, ಎಲ್ಲೂ ನೋಡಿತಿಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.